ಬಂದಿದ್ದಾರೆ. ನಾನು ವ್ಲಾಗ್ ಮಾಡ್ತೀನಿ ಅಂತ ಫುಲ್ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದಿದ್ದಾರೆ. ಹಲೋ ಎವ್ರಿವನ್, ನನಗೆ ಅವತ್ತು ಅಶೋಕ ಹೋಟ್ಲಲ್ಲಿ ರಿಸೆಪ್ಷನ್ ಇದ್ದಿದ್ದು. ನನ್ನ ಫ್ರೆಂಡು, ಇವಳೇ ನನ್ನ ಫ್ರೆಂಡು. ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು, ಊಟ ಎಲ್ಲ ಮುಗಿಸ್ಕೊಂಡು ನಾ ಹೊರಟಿದ್ದೆ ಮನೆ ಕಡೆಗೆ. ಹೊಸ ದಿನ ಹೊಸ ವೈಬ್. ಇವತ್ತು ಮಾರ್ನಿಂಗ್ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆ ಎಲ್ಲ ತಿಂದು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಟೈಮ್ ಪಾಸ್ ಮಾಡ್ತಿದ್ದೆ. ಸಂಜೆ ಅನ್ನಂಗೆ ಲೋಹಿತ್ ಅಣ್ಣವ್ರ ಸೈಟ್ ಹತ್ರ ಹೋದ್ವಿ. ಅವರು ಮನೆ ಕಟ್ತಿದ್ದಾರೆ ಕೃಷ್ಣನಗರ್ ಲೇಔಟಲ್ಲಿ. ಅಲ್ಲೋಗಿ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ. ಸೈಟ್ ಹತ್ರದಿಂದ ಮನೆಗೆ ಬಂದು ಮೀನು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಿದ್ದೆ. ಮೀನು ಸಾಂಬಾರು ಎಲ್ಲರಿಗೂ ಬರುತ್ತೆ, ಬಟ್ ನನ್ನ ಖುಷಿಗೆ ನಾನು ಹೇಳ್ತಿರೋದು. ಒಂದು ಜಾರ್ಗೆ ಕಾಯಿ, ಕಡಲೆ, ಗಸಗಸೆ, ಅರಿಶಿನದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಟೊಮೊಟೊ, 2 ಈರುಳ್ಳಿ, ಮೆಣಸು, ಲವಂಗ, ಚಕ್ಕೆ 2 ಖಾರದ ಪುಡಿ, ಸಾಂಬಾರು ಪುಡಿ, ನೀರು ಹಾಕ್ಬಿಟ್ಟು ನೀಟಾಗಿ ನುಣ್ಣಗಾಗೋ ಥರ ರುಬ್ಕೋಬೇಕು. ನಾನು ಆ್ಯಕ್ಚುಲಿ ಸಾಂಬಾರು ಸೊಪ್ಪು ಮರ್ತಿದ್ದೆ, ಅದಕ್ಕೆ ಮತ್ತೆ ರುಬ್ಕೊಂಡೆ. ರುಬ್ಬೆಲ್ಲ ಆದಮೇಲೆ ಒಂದು ಪಾತ್ರೆಗೆ ಆಯಿಲು, ನಾವೇನು ರುಬ್ಬಿರ್ತೀವಿ ಅದನ್ನು ಮತ್ತೆ ಹುಣಸೆಹಣ್ಣು ರಸ ಹಾಕಿ ನೀಟಾಗಿ ಕುದಿಸ್ಕೋಬೇಕು. ಕುದ್ದೆಲ್ಲ ಆದಮೇಲೆ ನೀರು ಹಾಕಿ, ಸಾಲ್ಟ್ ಹಾಕಿ, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕಿ ನೀಟಾಗಿ ಕುದಿಸ್ಕೋಬೇಕು. ಅದನ್ನು ಕುದ್ದೆಲ್ಲ ಆದಮೇಲೆ ಮೀನನ್ನು ಹಾಕಿ ಒಂದು 5 to 10 ಮಿನಿಟ್ಸ್ ಕುದಿಸಿದ್ರೆ ಮೀನು ಸಾಂಬಾರು ರೆಡಿ. ಏನು ಮಾಡ್ತಿದ್ದೀರ ಅಪ್ಪು? ಫಿಶ್ ತವಾ. ಅಪ್ಪು ಈ ಕಡೆ ಫಿಶ್ ತವಾ ಮಾಡ್ತಿದ್ರು. ಅದಕ್ಕೆ ಒಂದು ಜಾರಿಗೆ ನೆನೆಸಿಟ್ಟಿರೋ ಬ್ಯಾಡಗೆ ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹುಣಸೆಹಣ್ಣು, ಕರಿಬೇವು, ಮೆಣಸು, ಟೇಸ್ಟಿಗೆ ಸ್ವಲ್ಪ ಸಾಲ್ಟು, ಅರಿಶಿನದ ಪುಡಿ ಹಾಕಿ ನುಣ್ಣಾಗಿ ರುಬ್ಕೋಬೇಕು. ನಾವು ಮೊದಲೇ ಫಿಶ್ಗೆ ಸಾಲ್ಟು, ಅರಿಶಿನದ ಪುಡಿ, ಲೆಮನ್ ಹಾಕಿ ಮ್ಯಾರಿನೇಟ್ ಮಾಡಿದ್ವಿ. ಅದಾದಮೇಲೆ ರುಬ್ಬಿರೋದು ಏನಿರುತ್ತೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗೋಕ್ಕೆ ಒಂದು 10 ಮಿನಿಟ್ಸ್ ಬಿಡಬೇಕು. ಒಂದು ತವಾ ತಗೊಂಡು ಅದಕ್ಕೆ ಆಯಿಲ್ ಹಾಕಿ ಯಾವುದಾದ್ರೂ ಸ್ವಲ್ಪ ಸಕ್ಕರೆ ಎಣ್ಣೆ ಹಾಕ್ಬಿಟ್ಟು ತುಂಬ ಚೆನ್ನಾಗಾಗುತ್ತೆ. ಮ್ಯಾರಿನೇಟ್ ಆಗಿ ಫಿಶನ್ನು ತವರ ಮೇಲೆ ಹಾಕಿ ಬೇಯಿಸಬೇಕು ಚೆನ್ನಾಗಿ. ಈರುಳ್ಳಿ ಮತ್ತು ಕರಿಬೇವು ಇರಲಿಲ್ಲ, ಸೊ ಅದಕ್ಕೆ ಕರಿಬೇವು ಹಾಕಿಲ್ಲ. ಈರುಳ್ಳಿ ಮತ್ತು ನಾವು ಮಸಾಲ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕು ಚೆನ್ನಾಗಿ, ಹಸಿ ವಾಸನೆ ಹೋಗೋ ಥರ. ಫಿಶ್ ಗೀ ರೋಸ್ಟ್ ರೆಡಿ. ಸ್ವಲ್ಪ ಬೆಣ್ಣೆ ಹಾಕಬೇಕು. ಮೇಲೆ ಬೆಣ್ಣೆ ಇದ್ದರೆ ಓಕೆ, ಇಲ್ಲ ಅಂದರೆ ಹಂಗೂ ತಿನ್ಬೋದು. ಬೆಣ್ಣೆ ಇತ್ತಲ್ಲ ಅಂದ್ಬಿಟ್ಟು ಬೆಣ್ಣೆ ಹಾಕಿದ್ವಿ. ಫೈನಲಿ ಫಿಶ್ ತವಾ ಗೀ ರೋಸ್ಟ್ ರೆಡಿ ಆಯಿತು. ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ನಿಮ್ದು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಊಟ ಎಲ್ಲ ಮುಗಿಸ್ಕೊಂಡು ಈ ಡೇನ ಎಂಡ್ ಮಾಡಿದ್ವಿ. ಥ್ಯಾಂಕ್ ಯು.